ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಋಷಿಕೇಶ್ ಬೃಂಗಾಗಿರ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿ ಅವರೇ, ಯಾರಿಗೆ ಕರೆಸ್ತಾ ಇದ್ದೀರಾ? ಏನು ವಿಶೇಷ? ಬೇಗ ಬೇಗ ಹೇಳಿ. ಅಡುಗೆ ಮಾಡಬೇಕು, ನೋಡ್ಕೋಬೇಕಾ ನೋಡ್ಕೋಬಾರ್ದ ಡಿಸೈಡ್ ಮಾಡ್ತೀವಿ. ಯಾರನ್ನು ಕರೆಸ್ತಾರೆ ಬೇಗ ಹೇಳಿ ಪಾ. ನೋ ವೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆಸ್ತಾ ಇದೀವಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಮಾಡಿದ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವರು ಬರ್ತಿದ್ದಾರೆ. ಕಬ್ಬನ್ಪೇಟೆಯ ಖ್ಯಾತಿ ನಮ್ಮ ಚಂದ್ರಪ್ಪನವರು ಬರ್ತಾ ಇದಾರೆ. ಚಂದ್ರಪ್ಪನವರೇ, ಮಂಗಳವಾರ ದಿನ ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಉಶಾನಿ ಮಾಡ್ತಾ ಇದ್ದೀನಿ. ಏನ ಚಿಕನ್ ಉಶಾನಿ? ಉಶಾನಿ ಏನಪ್ಪ ಅದು? ಇದು ದುಬೈ ಐಟಮ್. ಇದು ಚಿಕನ್ ಉಸೈನಿ, ಇದು ದುಬೈ ಐಟಮು. ನಾನು ಉಶೈನಿ ಅನ್ಕೊಂಬಿಟ್ಟೆ. ಇದು ಯಾವ್ದಪ್ಪ? ಇದು ಉಸೈನಿ. ನಮ್ಮ ದುಬೈನಲ್ಲಿ ಅತ್ಯಂತ ಜನಪ್ರಿಯವಾದಂಥ ಒಂದು ಚಿಕನ್ ಐಟಮ್ ಅನ್ನ ಮಾಡಿ ತೋರ್ಸಕ್ಕೋಸ್ಕರ ಚಂದ್ರಪ್ಪನವರು ಬಂದಿದ್ದಾರೆ. ಚಂದ್ರಪ್ಪನವರೇ, ಈ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಚಿಕನ್ ಹುಸೈನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಾಳು ಮೆಣಸು, ಏಲಕ್ಕಿ, ಜೀರಿಗೆ, ಲವಂಗ, ಚಕ್ಕೆ, ಧನಿಯಾ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮ್ಯಾಟೊ, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಈ ಚಿಕನ್ ಉಸೇನಿ ಮಾಡಕ್ಕೆ ಸಾಕಷ್ಟು ಸಾಮಗ್ರಿಗಳನ್ನ ತಂದಿದ್ದಾರೆ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಚಂದ್ರಪ್ಪನವರೇ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನನಗೆ ಬೋಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ಮತ್ತೆ ಚಂದ್ರಪ್ಪ, ಹೋಟ್ಲಲ್ಲಿ ಹೇಗೆ ನಡೀತಾ ಇದೆ? ನೀವು ಹೇಳ್ದಂಗೆ ಹೋಟ್ಲು ಕಷ್ಟನೇ. ಕಷ್ಟನೇ. ಅದರಲ್ಲೂ ಈ ಹೋಟ್ಲಂತೂ ತುಂಬ ಕಷ್ಟ. ಹೌದು ಸ್ವಾಮಿ, ಹೋಟ್ಲ್ ಅಂದ್ರೆ ಹಂಗೇನೆ ತುಂಬ ಕಷ್ಟ. ಜಾನ ದೊಡ್ಡ ಹೋಟ್ಲು, ತುಂಬ ಜನ ಬರ್ತಾ ಇದ್ದಾರೆ. ಮೇಂಟೈನ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಆಗಿದೆ. ಕಾಳು ಮೆಣಸು ಹಾಕೋತಾ ಇದ್ದೀನಿ. ಹಾಕೊಳ್ಳಿ. ಆಮೇಲೆ ಒಂದೇ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ. ಓಕೆ. ಒಂದು ಅರ್ಧ ಟೀ ಸ್ಪೂನು ಜೀರಿಗೆ. ಓಕೆ. ಒಂದು 10 ಲವಂಗ. ಓಹೋ, 10 ಲವಂಗ ಬೇಕಾ? ಚಕ್ಕೆ ಒಂದೆರಡು ಚೂರು. ಓಕೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್ ಕೊಡ್ಲಾ? ರೆಡ್ ಚಿಲ್ಲಿ ಪೌಡರ್, ನಮ್ಮ ರವಿ ಅವರ ರೆಡ್ ಚಿಲ್ಲಿ ಪೌಡರ್. ಪೌಡರ್ ರೆಡಿ ಆಯಿತು. ಓಕೆ. ಈಗ ಇದಕ್ಕೆ ಚಿಕನ್ ಹಾಕೊಬಿಡ್ತೀನಿ ಮಿಕ್ಸಿಂಗ್ ಬೌಲ್ಗೆ. ಚಿಕನ್ ಉಸೈನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಸಾಲ್ಟ್ ಹಾಕೋತೀನಿ ಇದಕ್ಕೆ. ಓಕೆ. ಚಿಕ್ಕಷ್ಟು ಉಪ್ಪು. ಓಕೆ. ಇವಾಗ ಈ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಹೌದು, ಇದನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ ಪುಡಿ ಕೊಡಿ ಸರ್. ಸರಿ. ಏನು ಪುಡಿ ಹಾಕಿ ನೆನೆಸಿಡ್ಬೇಕಾದ್ರೆ? ನೆನೆಸಿಡ್ಬೇಕು. ಸ್ವಲ್ಪ ಒಂದು 15 ನಿಮಿಷ ನೆನೆಬೇಕಿದು. ಓಕೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಓಕೆ. 4 ಹಸಿಮೆಣಸಿಕಾಯಿ ಸಾಕಾ? 4 ಹಸಿಮೆಣಸಿಕಾಯಿ. ಚಿಲ್ಲಿ ಪೌಡರ್ ಹಾಕಿದ್ದೀವಲ್ಲ ನಾವು. ಹೌದು ಸರ್. ಬೆಳ್ಳುಳ್ಳಿ ಇದು. ಓಕೆ. ಕಟ್ ಮಾಡಿರೋ ಶುಂಠಿ. ಇದು ಜಜ್ಕೊಂಡು ಹಾಕೋಬೋದು, ಹಂಗೆ ಪೀಸ್ ಕಟ್ ಮಾಡಿ ಬೇಕಾದ್ರೆ ಹಾಕೋಬೋದು. ಓಕೆ. ಆಮೇಲೆ ಇದು ರಿಂಗು ಈರುಳ್ಳಿ ಹಾಕ್ತಾ ಇದ್ದೀನಿ. ರಿಂಗ್ ಆನಿಯನ್. ಓಕೆ, ಹಾಕಿ ಸರ್. ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಆಮೇಲೆ ಸ್ವಲ್ಪ ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಟೊಮೊಟೊ ಹಾಕ್ತೀರಾ ಇದಕ್ಕೆ? ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಇದಕ್ಕೂ ಅರಿಶಿನ ಪುಡಿ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದುಬೈ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ. ಆಗಿದೆ. ಓಕೆ. ಇದು ಕಲ್ಸ್ಕೊಂಡು ಇಟ್ಕೊಂಡು 15 ನಿಮಿಷ ಆಗಿದೆ ಇದು. ಹೌದು ಸರ್, ಹಾಕ್ಬಿಡಿ. ಇದು ಹಾಕೋಣ. ಓಹೋ, ಹಿಂಗೆ ಬೇದಂಗಿದು. ನೀರಿಗೆ ಹಾಕಲ್ವಾ? ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ನೀರು ಹಾಕಬೇಕು. ಡ್ರೈ ಆದ್ಮೇಲೆ ನೀರು ಹಾಕಿ ಮುಚ್ಚಿಬಿಟ್ರೆ ಓಕೆ, ಬೇಯ್ತದೆ. ಚೂರು ಧನಿಯಾ ಪುಡಿ ಹಾಕಿ. ರವಿ ಅವರ ಧನಿಯಾ ಪುಡಿ. ಓಹೋ,
ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಮೇಲೆ. ಹಾಕ್ಬಿಟ್ಟು ಚೆನ್ನಾಗಿ ಸೀಸ್ಬೇಕಲ್ಲ ಇದನ್ನ, ಹಾಂ, ಅಲ್ವಾ? ಬೇಯಬೇಕು, ಮುಚ್ಚಿಬಿಡ್ಬೇಕು ಮೇಲೆ ಈಗ. ಓಕೆ 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 ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಚಿಕನ್ ಉಸೈನಿ, ಒಂದು ದುಬೈ ಡಿಶ್ ಅನ್ನ, ದುಬೈ ಚಿಕನ್ ಅನ್ನ ಅವ್ರು ಇಂಡಿಯನೈಸ್ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ಈಗ ಸ್ವಲ್ಪ ನಿಮ್ಮೆಣ್ಣ ನಿಂಬೆಹಣ್ಣು ಹಾಕ್ಬಿಡೋಣ ಈಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ದುಬೈ ಚಿಕನ್. ಓಕೆ, ದುಬೈ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಚಿಕನ್ ಉಸೈನಿ, ಅದ್ಭುತವಾದಂತಹ ಚಿಕನ್ ಉಸೈನಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಉಸೈನಿ ಮಾಡ್ಕೊಳ್ಳಿ. ಚಿಕನ್ ಹುಸೈನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಳು ಮೆಣಸು, ಏಲಕ್ಕಿ, ಜೀರಿಗೆ, ಲವಂಗ, ಚಕ್ಕೆ, ಅಚ್ಚ ಖಾರದ ಪುಡಿ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಉಪ್ಪು, ಪುಡಿ ಮಾಡಿಕೊಂಡ ಮಸಾಲ, ಅರಿಶಿನ ಹಾಕಿ ಕಲಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕರಿಬೇವು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಹುರಿದು ಪುದೀನ, ಟೊಮ್ಯಾಟೊ, ಅರಿಶಿನ ಹಾಕಿ ಬಾಡಿಸಿ. ಇದಕ್ಕೆ ಕಲಸಿಕೊಂಡ ಚಿಕನ್ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಚಿಕನ್ ಹುಸೈನಿ ಸವಿಯಲು ಸಿದ್ಧ. ಚಂದ್ರಪ್ಪನವರೇ, ಅದ್ಭುತವಾಗಿರುವಂತಹ ಚಿಕನ್ ಮಾಡಿ ಕೊಟ್ಟಿದ್ದೀರಾ. ಟೇಸ್ಟ್ ಮಾಡೋದಾ? ಮಾಡಿ ಸರ್, ದುಬೈ ಐಟಮ್ ಇಲ್ಲೇ ಮಾಡ್ಕೊಟ್ಟಿದ್ದೀನಿ ನಿಮಗೆ. ಒಳ್ಳೆ ಅದೃಷ್ಟ ಮಾಡಿದ್ದೀರಾ. ದುಬೈಲಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ತಿನ್ನೋದು, ಅದಕ್ಕೆ ಚಂದ್ರಪ್ಪನ ಒಂಥರ ಮೈಲ್ಡ್ ಆಗಿ ಸ್ವಲ್ಪನೇ ಉಪ್ಪು, ಒಂಥರ ಲೈಟ್ ಖಾರ. ಒಂಥರ ಇದು ಒಳ್ಳೆ ಚಿಕನನ್ನು ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದು, ಒಂದ್ಸರಿ ಮಾಡ್ಕೊಳ್ಳಿ. ಹೊಸ ಹೊಸ ವಿಧಾನ, ಹೊಸ ಹೊಸ ಟೇಸ್ಟ್ ಬೇಕು ಅಂದಾಗ ಈ ಥರ ಚಿಕನ್ ಎಲ್ಲ ಮಾಡ್ಬೋದಾಗಿತ್ತೆ. ಓಕೆ ಚಂದ್ರಪ್ಪನವರೇ, ಅದ್ಭುತ ಚಿಕನ್ ಮಾಡಿದ್ದೀರಾ. ಅದೇನೋ ಹೋಟ್ಲ್ ಅಡ್ರೆಸ್ ಹೇಳಬೇಕು ಅಂತೀರಿ. ಸ್ವಲ್ಪ ಓಟ್ ಅಡ್ರೆಸ್ ಹೇಳಿ. ಹೇಳ್ಬಿಡಿ ಸರ್. ನೀವು ಹೇಳಿ ನೋಡೋಣ, ಅದು ಹೆಂಗೆ ಹೇಳ್ತೀರಾ? ಇಲ್ಲ, ನೀವೇ ಹೇಳ್ಬಿಡಿ ಸರ್. ನೀವು ಹೇಳಿದ್ರೆ ನಮ್ಗೆ ಹೇಳಕ್ ಬರಲ್ಲ, ನೀವು ಹೇಳಿ. ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ಹೇಳಿ ಸರ್. ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಬಿಡದಿ ಆದ ತಕ್ಷಣ ಸಿಗುತ್ತೆ ನಿಮಗೆ. ಇಲ್ಲ ಇಲ್ಲ, ಆ ಕಡೆಯಿಂದ ಬರುವಾಗ ಬಿಡದಿ ಆದ ತಕ್ಷಣ, ಈ ಕಡೆಯಿಂದ ಹೋಗ್ತಾ ಬಿಡದಿಗಿಂತ ಮುಂಚೆ ಕುಂಬಳಗೂಡ ಆದಮೇಲೆ, ಕುಂಬಳಗೂಡ ಆದಮೇಲೆ ಪುನೀತ್ ಅವರ ಫಾರಮ್ಗಿಂತ ಸ್ವಲ್ಪ ಹಿಂಭಾಗಕ್ಕೆ ಸಿಗುತ್ತೆ. ಓಕೆ ಚಂದ್ರಪ್ಪನವರೇ, ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಫಸ್ಟ್ ನನಗೆ. 934121216849. ಓಕೆ, ಈ ನಂಬರ್ಗೆ ಫೋನ್ ಮಾಡಿದ್ರೆ ಚಂದ್ರಪ್ಪನವರು ಅಡ್ರೆಸ್ಸು ಹೇಳ್ತಾರೆ, ನಿಮ್ಮ ಮನೆಗೆ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್ ಚಂದ್ರಪ್ಪನವರೇ. ಹೋಗಿ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾದ ದುಬೈ ಚಿಕನ್ ಉಸೈನಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫಟಾಫಟ್ ಅಂತ ಮಾಡಬೇಕು ಅಂದ್ರೆ ಕರ್ಕೊಳ್ಳೋದೆ ಪ್ರಕಾಶ್ ರಾವ್ನ, 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವ್ರು ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್. ಅದೇ ಕೋಟು, ಅದೇ ಸ್ಟೈಲು, ಅದೇ ತಲೆ, ಅದ್ಭುತವಾಗಿರುವಂತ ಕಲೆಗಾರರು ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಸರ್? ಸರ್, ಚಿಕನ್ ಕೈಮಾ ಕಟ್ಲೆಟ್. ಚಿಕನ್ ಕೈಮಾ ಕಟ್ಲೆಟ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಕೈಮಾ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಾಟ್ ಮಸಾಲ, ಉಪ್ಪು, ಎಣ್ಣೆ. ಫಸ್ಟ್ ನಾವು ಮಿಕ್ಸಿಂಗ್ ರುಬ್ಕೋಬೇಕು ಸರ್. ರುಬ್ಕೊಳ್ಳಿ. ಚಿಕನ್ ಕಟ್ಲೆಟು ತಿನ್ನಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ತುಂಬಾ ಜನ ಲೈಕ್ ಮಾಡ್ತಾರೆ. ಶುಂಠಿ ಹಾಕ್ತೀನಿ. ಹಾಕಿ ಸರ್. ಶುಂಠಿ ಹಾಕಿದ್ರಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಹಾಕಿದ್ರಿ, ಆಮೇಲೆ ಹಸಿಮೆಣಸಿನಕಾಯಿಗೆ ಹಾಕಿ ಸರ್. ನೀವು ರುಬ್ಕೋಬೇಕು ಸರ್. ಹೀಗಾಗಿದೆ. ಆಗಿದೆಯಾ? ಓಕೆ. ಚಿಕನ್ ಕೈಮಾ ಏನ್ ಮಾಡಿದ್ದೀರಾ? ಇದು ನೀವು ಬೇಯಿಸ್ಕೊಂಡ್ಬಂದಿದ್ದೀರಾ? ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಒಂದು ಕುದಿ ಬಂದ್ರೆ ಸಾಕು ಅಷ್ಟೇ. ಒಂದು ಕುದಿ ಕೈಮಾನ ನುಣ್ಣಾಗಿ ಒಡಿಸ್ಬಿಟ್ಟು ಅದನ್ನ ಸ್ವಲ್ಪ ಚೂರು ಉಪ್ಪು ಹಾಕಿ, ಚೂರು ಅರಿಶಿನ ಹಾಕಿ, ಅದನ್ನ ಬಿಸಿನೀರಲ್ಲಿ ಬೇಯಿಸ್ಕೊಂಡು ತಂದಿರುವಂತ ಚಿಕನ್ ಕೈಮಾ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇರೋದು ಅಷ್ಟೇ. ಅದನ್ನ ನೀರು ಹಾಕೊಳ್ಳಂಗಿಲ್ಲಲ್ಲ ಇದಕ್ಕೆ? ನೀರು ಹಾಕೊಂಡ್ರೆ ಈರುಳ್ಳಿ ಹಾಕ್ತೀವಲ್ಲ, ನೀರು ಬಿಟ್ಬಿಡ್ತೀವಿ. ಈರುಳ್ಳಿ ಅದಕ್ಕೆ ಹಾಕ್ತೀರಾ? ಹೌದು, ಮಿಕ್ಸಿಂಗ್ ಇವಾಗೆಲ್ಲ. ಆಮೇಲೆ ಹೌದು.
ಆಯ್ತಾ? ಆಯ್ತು ಮಿಕ್ಸಿಂಗ್ ಬೋಲ್ ಕೊಡ್ಲಾ? ಕೊಡಿ ಸರ್. ರುಬ್ಕೊಂಡು ಹಾಕ್ತೀವಿ ಸರ್ ಇದರಲ್ಲಿ. ಹಾಕಿ ಸರ್. ರುಬ್ಕೊಂಡಿರೋಂಥ ಚಿಕನ್ ಕೈಮಾ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಎಲ್ಲಾನು ಮಿಕ್ಸ್ ಮಾಡಿ ಗ್ರೈಂಡರಲ್ಲಿ ಹಾಕಿ ರುಬ್ಬಿಡಿದ್ದಾರೆ ನಮ್ಮ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ರಾವ್ ಅವರು. ಈರುಳ್ಳಿ ಹಾಕ್ತೀನಿ. ಮಿಕ್ಸಿಂಗಾ? ಹೌದು. ಓಕೆ. ಒಂದು ಕಡೆ ತವ ಇಟ್ಕೊಂಡು ಸರ್. ತವ ಇಟ್ಕೊಂಬಿಡ್ಲಾ? ತವಾನಾ? ಓಕೆ ಹಾಕಿ ಸರ್ ಹಾಕಿ. ಈರುಳ್ಳಿ ಆಮೇಲೆ ಹೌದು. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಂಗೆ. ಹಾಕಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಂಗೆ. ಓಕೆ. ಉಪ್ಪು ಹಾಕ್ತೀನಿ. ಓಕೆ ಸರ್. ಇಷ್ಟಕ್ಕೆ ಸ್ವಲ್ಪ ಹುಳಿ ಬರೋಕ್ಕೆ ಚಾಟ್ ಮಸಾಲೆ. ಹಾಂ, ಚಾಟ್ ಮಸಾಲ, ಓಂ ಕಾಳು ಜೋಬಲ್ ಇಟ್ಕೊಂಡ್ಬಿಟ್ಟಿರ್ತಾರೆ ಪ್ರಕಾಶ್ ರಾವ್, ಯಾರು ಹೇಳಲ್ಲ. ಕೈ ಸ್ವಲ್ಪ ಹಾಕ್ತಾರೆ. ಕಾರ್ನ್ಫ್ಲವರ್ ಸ್ವಲ್ಪ ಹಾಕ್ತೀನಿ. ಮಾಡ್ಕೊಳ್ಳೋಣ. ಮಾಡಿ ಸರ್. ಈರುಳ್ಳಿಯ ನೀರು ಒಂದೇ ಸಾಕು, ರುಬ್ಕೋಬೇಕಾದ್ರೆ ನೀರು ಹಾಕ್ಬೇಡಿ, ಕಟ್ಲೆಟ್ ಬರಲ್ಲ. ಕೈಮಾ ಒಂದ್ಸರಿ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಹೆಂಚ್ ಮೇಲೆ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಾಗ್ಬಿಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಬ್ರೆಡ್ ಟಮ್ಸ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಸರಿ ಆಗುತ್ತೆ. ಅದಕ್ಕೆ ಮಿಕ್ಸ್ ಮಿಕ್ಸ್ ಮಾಡೋಕೆ ಚೆನ್ನಾಗುತ್ತೆ. ಹಾಂ ಮಾಡಿ, ನೀವು ಹೆಂಗೆ ಮಾಡ್ತೀರಾ ಹಂಗೆ ಮಾಡಿ. ಒಂದು 2 ಸ್ಪೂನ್ ಹಾಕ್ತೀನಿ. ಓಕೆ. ಈಗ ಡೈರೆಕ್ಟ್ ಆಗ್ಬೋದು ಏನಾಗ. ಓಕೆ. ಚಿಕ್ಕದು ಹಾಕ್ತೀನಿ. ಹಾಂ. ಎಸ್. ಚಿಕನ್ ಕಟ್ಲೆಟ್ ಬನ್ ಒಳಗೆ ಇಟ್ಕೊಂಡು ತಿನ್ಬೋದು, ಬ್ರೆಡ್ ಒಳಗೆ ಇಟ್ಕೊಂಡು ತಿನ್ಬೋದು, ಬೇಡ ಅಂದರೆ ಹಂಗೆ ತಿನ್ಬೋದು. ತುಂಬ ಸಖತ್ತಾಗಿರುತ್ತೆ. ಸರಿಯಾದ ಕಲರ್ ಬಂದಿದೆ. ಚೆನ್ನಾಗಿ ಎಣ್ಣೆಲೆ ಬೇಯಿಸಿ ಚೆನ್ನಾಗಿರುತ್ತೆ. ಗಮ್ಮಂತದಲ್ಲ? ಹೌದು. ಹಾಂ, ಸ್ವಲ್ಪ ಕ್ರಿಸ್ಪಿ ಹಾಕಿ ಸ್ವಲ್ಪ ಅಗಲ ಮಾಡ್ಕೊಂಡ್ರೆ ಕ್ರಿಸ್ಪಿ ಇರುತ್ತೆ ಅಲ್ವಾ? ಸ್ವಲ್ಪ ಜಾಸ್ತಿ ಒಳ್ಳೆ ಥರ ಒತ್ತಿದ್ರೆ ಒಳ್ಳೆ ಥರ ಕ್ರಿಸ್ಪಿ ಇರುತ್ತೆ. ಓಕೆ ಸರ್. ಓಹೋ, ಸಖತ್ತಾಗ್ಬಿಟ್ಟಿದೆಯಲ್ಲ ಪ್ರಕಾಶ್. ವೆರಿ ಗುಡ್. ಸರ್ ಚಿಕನ್ ಕಟ್ಲೆಟ್. ಚಿಕನ್ ಕಟ್ಲೆಟ್ ಅನ್ನ ಮಾಡಿ ಪ್ರಕಾಶ್ ಅವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಈಸಿಯಾಗಿದೆ, ಸಖತ್ತಾಗಿದೆ, ರುಚಿಯಾಗಿರುತ್ತೆ. ಇದನ್ನ ನಮ್ಮ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಕಟ್ಲೆಟ್ ಮಾಡ್ಕೊಳ್ಳಿ. ಚಿಕನ್ ಕೈಮಾ ಕಟ್ಲೆಟ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿ ಇದಕ್ಕೆ ಬೇಯಿಸಿಕೊಂಡ ಚಿಕನ್ ಕೈಮಾ ಹಾಕಿ ಗ್ರೈಂಡ್ ಮಾಡಿ. ಇದನ್ನು ಒಂದು ಬೌಲ್ಗೆ ಹಾಕಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಚಾಟ್ ಮಸಾಲ, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ ಬ್ರೆಡ್ ಕ್ರಮ್ಸ್ ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಉಂಡೆ ಮಾಡಿ ಕಟ್ಲೆಟ್ನಂತೆ ತಟ್ಟಿ ಕಾದ ಹೆಂಚಿಗೆ ಹಾಕಿ 2 ಕಡೆ ಶಾಲೋ ಫ್ರೈ ಮಾಡಿ. ಈಗ ಚಿಕನ್ ಕೈಮಾ ಕಟ್ಲೆಟ್ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ರಾವ್, ಮಾಡಿ ಸರ್. ಟೇಸ್ಟ್ ಮಾಡೋದೇನೆ ಇವಾಗ. ಮಾಡಿ ಸರ್. ನಿಧಾನಕ್ಕೆ ದಪ್ಪ ಹೆಂಚಲ್ಲಿ ಬೇಯ್ತಾ ಇರ್ಬೇಕಿದು. ಹೌದೌದು. ತುಪ್ಪ ಹಾಕ್ಬೋದಾ? ತುಪ್ಪ ಹಾಕ್ಬೋದೇ ನಾನು? ಹಾಕ್ಲಾ ನೀವು? ಇಲ್ಲ, ಎಣ್ಣೆ ಚೆನ್ನಾಗಿರ್ತೀವಿ ಅಷ್ಟೇ. ತುಪ್ಪ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡ್ತಾರೆ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಪ್ರಕಾಶ್ ರಾವ್. ನೀವು ಫೋನ್ ಮಾಡಿ. 9945 9945 07 07 46 4680. ತುಂಬ ಚೆನ್ನಾಗಿದೆ ಪ್ರಕಾಶ್ ರಾವ್. ಓಕೆ ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಕೈ ರುಚಿ ಒಂದ್ಸರಿ ನೋಡಿ, ಸಖತ್ತಾಗಿರುತ್ತೆ ಅಂತ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಶ್ವೇತಾ ವಿನಯ್. ಶ್ವೇತಾ ವಿನಯ್. Yes. ಶ್ವೇತಾ ಏನ್ ಮಾಡ್ಕೊಂಡಿದ್ದೀರಿ? ನಾನೀಗ ಸದ್ಯಕ್ಕೆ ಹೌಸ್ ವೈಫ್ ಆಗಿದ್ದೀನಿ, ಮುಂಚೆ ಬ್ಯೂಟಿಷಿಯನ್ ಆಗಿದ್ದೆ. ಓಕೆ. ವಿನಯ್ ಏನ್ ಮಾಡ್ತಾರೆ? ESI ಅಲ್ಲಿ OTSS ಮಾಡ್ತಾರೆ, ರಾಜಾಜಿನಗರ್ ESI. ESI ಇದ್ದಾರಾ? ನಿಮ್ಮ ಮನೆ ಇರೋದಿಲ್ಲಿ? ರಾಜಾಜಿನಗರ್, ಶಿವನಹಳ್ಳಿ, 9th ಮೈನ್. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡ್ತಾ ಇದೀರಾ? ಸ್ಪೆಷಲ್, ನಿಮ್ಮ ಮನೆ ಸ್ಪೆಷಲ್ ಏನ್ ಮಾಡ್ತಾ ಇದೀರಾ? ಇವತ್ತು ಮರಾಠೀಸ್ ಅಲ್ಲಿ ಎಡ್ಮೆ ಅಂತ ಮಾಡ್ತಾರೆ. ಎಡ್ಮೆ ಅಂದ್ರೆ ಚಿಕನ್ದಾ? ಅದು ವೆಜ್. ಆಕ್ಚುಲಿ ನಾನೀಗ ವೆಜ್ ಮತ್ತೆ ಚಿಕನ್ ಹಾಕ್ಬಿಟ್ಟು 2 ತೋರಿಸ್ತಾ ಇದ್ದೀನಿ. ಓಕೆ. ಮರಾಠಿ ಶೈಲಿಯ ಒಂದು ಅದ್ಭುತವಾಗಿರುವಂತ ಅಡಿಗೆನ ತೋರಿಸ್ತಾ ಇದ್ದಾರೆ, ಎಡ್ಮೆ ಅಂತ. ಇದು ಯೂಶಲಿ ವೆಜ್ ಹಾಕಿ ಮಾಡುವಂಥದ್ದು, ಇವರು ನಾನ್ ವೆಜ್ ಹಾಕಿ ನಮ್ಮ ಮೇಲೆ ಟ್ರೈ ಮಾಡ್ತಾ ಇದ್ದಾರೆ. ಶುರು ಮಾಡೋಣ. ಏನ್ ತಂದಿದ್ದೀರಾ ಎಡ್ಮೆ ಮಾಡಕ್ಕೆ? ಚಿಕನ್ ಎಡ್ಮೆ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಮೊಗ್ಗು, ಅರಿಶಿನ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ ನಾನು? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್. ಮನೇಲಿ ಯಾರು ಇದ್ದೀರಿ?
ನಾನು ನಮ್ಮ ಮನೆಯವರು ನನ್ನ ತಮ್ಮ. ಹೌದೇನು? ಎಸ್ ಸರ್. ಓಕೆ. ತಮ್ಮ ಏನ್ ಮಾಡ್ತಾನೆ? ತಮ್ಮ ಡಿಪ್ಲೊಮಾ ಇನ್ ಆಪ್ಟೋ ಸ್ಟಡಿ ಮಾಡ್ತಾ ಇದ್ದಾನೆ. ಯಾವ್ದು ನಿಮ್ದು? ನಮ್ದು ಬೇಸಿಕ್ ನಮ್ಮ ಅಪ್ಪ ಅಮ್ಮ ಹೊಸದುರ್ಗದಲ್ಲಿರೋದು, ಓಕೆ. ಕೊಟ್ಟಿರೋದು ಕಡೂರಿಗೆ, ಬಂದಿರೋದು ಬೆಂಗಳೂರಿಗೆ. ಏನ್ರಿ ಇವೆಲ್ಲ ರೀ? ಮೈದಾ ಫಸ್ಟಿಗೆ. ಎಸ್. ಫುಲ್ 1 ಕಪ್ ಮೈದಾನ? 1 ಕಪ್ ಮೈದಾ. ಆಯ್ತು. ಆಮೇಲೆ ಸಾಲ್ಟ್ ಸ್ವಲ್ಪ ಸರ್. ಮೈದಾಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು, ಟರ್ಮರಿಕ್, ರವಿ ಅವ್ರ ಟರ್ಮರಿಕ್ ಸ್ವಲ್ಪ ನೀರಲ್ಲಿ ಕಲ್ಸ್ಕೋಬೇಕು. ಕಲ್ಸ್ಕೊಳ್ಳಿ. ಹೋಳಿಗೆಗೆ ಕಲಿಸ್ತಾರಲ್ಲ ಅದಕ್ಕಿಂತ ತರ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡ್ ಬಂದಿದ್ದೀರಾ? ಅದೇನಾ ಅದು? ಹಾ, ಕಲ್ಸ್ಕೊಂಡ್ ಬಂದಿದ್ದೀನಿ. ಇದು ಅದೇ ನೆನೆಬೇಕು ಸರ್. ಹೇಳ್ಬೋದಾಗಿತ್ತು. ಓಕೆ ಓಕೆ ಓಕೆ. ಮೈದಾ ಹಿಟ್ಟಿಗೆ ನೀರ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿ ಇಟ್ಕೋಬೇಕು. ನಾವ್ ಯಾವ ತರ ಒಬ್ಬಟ್ಟಿಗೆ ಮಾಡ್ತೀವೋ ಅದೇ ತರ ಅಂತ ಹೇಳಿದ್ದಾರೆ. ಸ್ವಲ್ಪ ಬರೀ ಮೈದಾ ಗಟ್ಟಿ. ಮಾತ್ರ? ಬರೀ ಮೈದಾ ಮಾತ್ರ? ಹಾ, ಮೈದಾ, ಅರಿಶಿನ, ಉಪ್ಪು, ಎಸ್. ಬೇಕಾದ್ರೆ ಯೂಶಲಿ ಕೆಲವು ರವೆನೂ ಸ್ವಲ್ಪ ಹಾಕ್ತಾರೆ. ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಿಮಾಮಿ. ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಶ್ವೇತಾ ಅವರು? ಫ್ರೀ ಟೈಮಲ್ಲಿ ಕೆಲಸ, ಟಿವಿ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಬ್ಯುಸಿ ಇರೋದ್ರಿಂದ ಅಡುಗೆ ಬರ್ತಾ ಇರಲಿಲ್ಲ. ಓಕೆ. ಇಲ್ಲಿ ಬಂದ್ಬಿಟ್ಟು ಈಗ ನಿಮ್ಮ ಶೋ ನೋಡ್ಬಿಟ್ಟೆ ನಾನು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಲಾಸ್ಟ್ ಇಯರ್ ಸರ್. ಲಾಸ್ಟ್ ಇಯರ್ ಮದುವೆ ಆಗಿದ್ದಾ? ಅಲ್ಲಿ ಕಡು ಎಲ್ಲಿ ನಿಮ್ಮ ಇದ್ರೊಳಗೆ ಇದ್ದಿದ್ದಾ? ಹೊಸದುರ್ಗದಲ್ಲಿ ಪಾರ್ಲರ್ ಇತ್ತು. ಇವಾಗ ಇಲ್ಲಿ ಪಾರ್ಲರ್ ಇಲ್ಲ? ಇಲ್ಲಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಓಕೆ. ಫಸ್ಟ್ ಆರಾಮಾಗಿರೋಣ, ಆಮೇಲೆ ಇದ್ದೇ ಇರುತ್ತೆ ಅಂತನಾ? ಇದು ಕಲ್ಸಾಯ್ತು. ಇಷ್ಟು ಬರುತ್ತೆ. ಓಕೆ ಓಕೆ. ಇದಾದ್ಮೇಲೆ 2 ಅವರ್ಸ್ ಬಿಟ್ಬಿಟ್ಟು ಇದು ಫಸ್ಟಿಗೆ ಹುರ್ಕೋಬೇಕು. ಏನು ಹುರ್ಕೊಳ್ತೀರಾ? ಈರುಳ್ಳಿ, ಮಿಕ್ಸಿ ಮಾಡ್ಕೊಳ್ತಾ? ಎಸ್. ಸ್ವಲ್ಪ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 2 ಈರುಳ್ಳಿ ಹಾಕ್ಬೇಕು ಸರ್. ಓಕೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದು ಸ್ಪೈಸಿ ಜಾಸ್ತಿ ಇರಬೇಕು. ಇದಕ್ಕೆ ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಮತ್ತೆ ಮೈದಾ ಇಲ್ದಲ್ಲೂ ಲಟ್ಟಿಸ್ತೀವಲ್ಲ, ಸಪ್ಪೆ ಬಂದ್ಬಿಡತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ. ಏನಿಷ್ಟ ಯಜಮಾನ್ರಿಗೆ? ಅವರಿಗೆ ಸ್ವೀಟ್ಸ್, ಜಾಮೂನ್, ಏನೇನು ಇಷ್ಟ? ಕ್ಯಾರೆಟ್ ಏನೇನು ಹಲ್ವಾ. ಮಾಡ್ಕೊಟ್ಟಿದ್ದೀರ ಅವ್ರಿಗೆಲ್ಲ? ಸರ್ ನಾನು ಟಿವಿಲಿ ಸ್ಟಾರ್ಟಿಂಗ್ ಏನೇನು ನೋಡ್ತೀನೋ ಎಲ್ಲ ಮಾಡಿದ್ದೀನಿ ಪಾಪ. ಆಲ್ಮೋಸ್ಟ್. ಏನ್ ಹಾಕಿದ್ರಿ ನೀವು? ಈರುಳ್ಳಿ ಹಾಕಿದಿರಾ? ಬೆಳ್ಳುಳ್ಳಿ ಹಾಕಿದಿರಾ? ಮೆಣಸಿನಕಾಯಿ, ಬೆಳ್ಳುಳ್ಳಿ 3 ಹಾಕಿದಿರಾ? ಹಾ, 3 Okay. ಹಾಕಿದ್ದೀನಿ. ಆಮೇಲೆ ಹೊಸದುರ್ಗದಲ್ಲಿ ಜೋಳದ ರೊಟ್ಟಿ ಬಂದಿದ್ಯಾ? ಇಲ್ಲ. ಜೋಳದ ರೊಟ್ಟಿ, ಮುದ್ದೆ ಎಲ್ಲ ಅಲ್ಲಿ ಕಾಮನ್ ಮಾಡ್ತಾರೆ. ತರ್ತೀರಾ ಜೋಳದ ರೊಟ್ಟಿ ನೀವು? ನಾನು ಲಟ್ಟಿಸ್ತೀನಿ ಸರ್, ತಟ್ಟಲ್ಲ. ಒಳ್ಳೆ ಕತೆ. ಏನದು? ಇದು ಶುಂಠಿ. ಎಸ್ ಮಾ. ಶುಂಠಿ ಹಾಕ್ಬೇಕು. Okay. ಮತ್ತೆ ಚಕ್ಕೆ, ಲವಂಗ ಎಲ್ಲ ಒಗ್ಗರಣೆ ಡಬ್ಬಿಯಲ್ಲಿ ತಗೋ ಓಕೆ. ಸರ್. ಇದು ಚಕ್ಕೆ ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೇನೆ ಚೆನ್ನಾಗೆ. ಓಕೆ. 1 ಏಲಕ್ಕಿ, ಆಯ್ತು. ಒಂದು ಸ್ವಲ್ಪ ಮೀಡಿಯಂ ಕರಿಮೆಣಸು, ಲವಂಗ. ಓಕೆ. ಇದು ಸರ್ ಮರಾಠಿ ಮೊಗ್ಗು. ಮರಾಠಿ ಮೊಗ್ಗು, ಮರಾಠಿ ಅಡಿಗೆ ಇಲ್ದೇ ಇರುತ್ತೇನ್ರಿ? ಹಾ, ಹಾಕ್ರಿ. ಸ್ವಲ್ಪ ಫ್ರೈ ಆಗಬೇಕು ಸರ್, ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ರುಬ್ಕೊಳ್ತೀರಾ? ಹಾ, ಇದು ರುಬ್ಕೋಬೇಕು. ಇದಕ್ಕೆ ಮತ್ತೆ ಕೊತ್ತಂಬರಿ ಮತ್ತೆ ಸ್ಪೈಸಿ ಎಲ್ಲ ಮಿಕ್ಸ್ ಮಾಡಿ ರುಬ್ಕೋಬೇಕು. ಓಕೆ ಓಕೆ ಓಕೆ. ಇದಕ್ಕೆ ಕಾಯಿ ಎಲ್ಲ ಹಾಕಿ ಮಟನ್ ಮಿಕ್ಸ್ ಮಾಡ್ಕೊಂಡ್ರೆ ಕೈಮಾ ಉಂಡೆ ಆಗುತ್ತೆ ಸರ್. ಓಕೆ. ಹಾ, ಇದು ನಾವು ಕಾಯಿ ಎಲ್ಲ ಹಾಕ್ತಿಲ್ಲ, ಯಾಕೆಂದ್ರೆ ಅದು ಪೂರಿ 1 ವೀಕ್ ತನಕ ಇಟ್ಕೊಂಡು ತಿನ್ಬೋದು. ಓ, ಪೂರಿಗೆಲ್ಲ ಮಿಕ್ಸ್ ಮಾಡ್ಬಿಡ್ತೀರಾ? ಹಾ, ಮಿಕ್ಸ್ ಮಾಡ್ತೀವಿ. ಎಷ್ಟು ಫ್ರೈ ಆಗಬೇಕಿದು? ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಮತ್ತೆ ನಿಮ್ ಶೋ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಹೌದಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವೆಲ್ಲ ಚೆನ್ನಾಗಿ ಅಡ್ಗೆ ಆಕ್ಚುಲಿ ಅಡ್ಗೆ ಕಲಿಯೋರಿಗೆ ನಿಮ್ ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಉತ್ಸಾಹ ಮೂಡಿಸುತ್ತೆ. ಎಸ್. ಇವಾಗ ಏನೋ ಜಾಬ್ ಮಾಡ್ತಿರ್ತಾರೆ, ಸಡನ್ ಆಗಿ ಮದ್ವೆ ಆಗ್ಬಿಡುತ್ತೆ, ಅಡ್ಗೆ ಬರಲ್ಲ. ಏನೋ ಜೋರ್ ಮಾಡ್ತಾ ಇರ್ತಾರೆ. ಓಕೆ. ಆಯ್ತು, ಬ್ರೌನ್ ಕಲರ್ ಆಯ್ತು. ಹಾ ಸರ್, ಸಾಕಲ್ಲ? ಆಫ್ ಮಾಡ್ಬಿಡಿ ಆಫ್ ಮಾಡಲ್ವಾ? ಉರ್ದಿರೋ ಅಂತ ಎಲ್ಲ ನೀವು ಎಣ್ಣೆಲಿ ಚೆನ್ನಾಗಿ ಉರ್ದಿದೀವಿ. ಇದಕ್ಕೆ ರವಿ ಅವ್ರ ಟರ್ಮರಿಕ್ ಪೌಡರ್ ಹಾಕಿ ಸರ್. ಅರಿಶಿನ ಪುಡಿ ಎಷ್ಟು ಬೇಕು? ಸಾಕು ಸರ್. ಸ್ವಲ್ಪ ಧನಿಯಾ ಪುಡಿ ಸರ್. ಸ್ವಲ್ಪ ರವಿ ಅವ್ರದೇ ಧನಿಯಾ ಪುಡಿ ಹಾಕೊಂಡೆ. ಆಮೇಲೆ ಸ್ವಲ್ಪ ಸಾಲ್ಟ್. ಓಕೆ. ಸಾಲ್ಟ್ ಸ್ವಲ್ಪ ಹಾಕೋಬೇಕು. ಇದು ನೀರಿಲ್ದಲೆ ಮಿಕ್ಸಿ ಮಾಡ್ಕೋಬೇಕು. ನೀರಿಲ್ದೇನೆ ಮಿಕ್ಸ್ ಮಾಡ್ಕೊಳ್ತೀರಾ? ಪೌಡರ್ ಮಾಡ್ಕೊಳ್ತೀರಾ? ಪೇಸ್ಟ್? ಪೇಸ್ಟ್ ಸರ್. ಈರುಳ್ಳಿ ಎಲ್ಲ ಇರುತ್ತಲ್ಲ ಇದ್ರೊಳಗೆ, ಇದೇ ನೀರೇ ಸಾಕು ಸರ್. ಓಕೆ, ಡನ್. ನೈಸ್ ಪೇಸ್ಟ್ ಬರಬೇಕು. ಓಕೆ. ನಂತರ ಓಹೋ, ಇದು Sir, ತಿರ್ಗಾ ಬೇಕಾ ಪ್ಯಾನು? ತಿರ್ಗೇನೋ ಅದಕ್ಕೆ ಮಿಕ್ಸ್ ಇಲ್ಲ ಮಾಡ್ತೀರಾ? ಸರ್, ಪ್ಯಾನ್ ಏನಿಲ್ಲ. ಓಕೆ. ಇದು ಹೆಂಗ್ ಬೇಯುತ್ತೆ? ಎಣ್ಣೆಲಿ ಕರಿಬೇಕಿತ್ತು. ಕೈಮಾ ಇಲ್ಲ ಸರ್, ಅದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ. ಓಕೆ. ನೆಕ್ಸ್ಟ್ ಏನ್ ಕೊಡ್ಲಿ? 2 ಮಿಕ್ಸಿಂಗ್ ಬೌಲ್ ಬೇಕು ಸರ್. ಮಸಾಲ ರೆಡಿ ಆಯ್ತಲ್ಲ? ಹಾ, ಫುಲ್ ಅಂಡ್ ಫುಲ್ ಮಸಾಲ ರೆಡಿ. ಏನ್ ಮಾಡ್ತಾರೆ ಇದಕ್ಕೆ ಇವಾಗ? ಇದಕ್ಕೆ ಚಿಕನ್ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಹಾ, ಹಾಕೊಳ್ಳಿ. ಎಸ್. 2 ತರ ಮಸಾಲ ಮಾಡ್ಕೊಳ್ತಾ ಇದೀರಾ? ಹಾ.
ಓಕೆ ಶ್ವೇತಾ, ನೆಕ್ಸ್ಟ್. ಸರ್ ಇದಕ್ಕೆ ಸ್ವಲ್ಪ ಚಿಕನ್. ಅಷ್ಟೇ ಚಿಕನ್ ಸಾಕ ರುಬ್ಕೊಳ್ಳೋಕ್ಕೆ? ಹಾ ಸಾಕು ಸರ್. ಇದಕ್ಕೂ ನೀರು ಹಾಕಂಗಿಲ್ಲ? ಇಲ್ಲ ಸರ್, ಡ್ರೈ. ಓಕೆ. ಸ್ವಲ್ಪ ಕೊತ್ತಂಬರಿ. ಓಕೆ. ಆಯ್ತಾ? ಎಸ್ ಸರ್. ಇವಾಗ ಏನು ಕೊಡ್ಲಿ? ಈ ಪೇಸ್ಟ್ನ ಇದಕ್ಕೆ ಹಾಕ್ಬೋದು. ಎಸ್, ಹಾಕೊಳ್ಳಿ. ಇದು ಯಾವ ಸ್ಪೆಷಲು? ನಿಮ್ಮ ಊರಿನ ಸ್ಪೆಷಲ್ ಇದು? ಮರಾಠಿಯಲ್ಲಿ ಮಾಡ್ತಾರೆ ಜಾಸ್ತಿ, ಹುಬ್ಳಿ ಸೈಡ್ ಮಾಡ್ತಾರೆ. ಓಕೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಸೇರಿಸ್ಕೋಬೇಕು. ಇದಕ್ಕೇನೆ? ಹಾ ಎಸ್ ಸರ್. ಆಯಿತು. ಓಕೆ. ಎಣ್ಣೆಲಿ ಕರಿತೀರಾ, ಚಪಾತಿ ಥರ ಬೇಯಿಸ್ತೀರಾ? ಹೋಳಿಗೆ ಥರ ಲಟ್ಟಿಸ್ಬಿಟ್ಟು ಕಟ್ ಮಾಡಿ ಕರಿಬೇಕು ಸರ್. ಇದು ಎಣ್ಣೆಲಿ ಕರಿತೀವಾ? ಹಾ. ಎಣ್ಣೆ ಇಟ್ಕೊಳ್ಳೋದಾ? ಹಾ ಇಟ್ಕೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು ಬೌಲಲ್ಲಿ ಚೂರಿ ಆಯಿಲ್ ಬೇಕು ಸರ್. ಒಂದು ಬೌಲ್ ಚಿಕನ್ ಆಗಿದೆ. ಇದು ಚಿಕನ್ ಮಾಡ್ಕೊಂಡಿರೋದು, ಮಸಾಲ ಅಲ್ಲೇನು ಇಲ್ಲ. ಅದರಲ್ಲಿ ಈಗ ಚಿಕನ್ಗೆ ಕಡಲೆ ಹಿಟ್ಟು ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದೀವಿ. Okay. ಈಗ ಅದೇನ್ ಪೇಸ್ಟ್ ಮಾಡ್ಕೊಂಡಿದೀವೋ ಅದಕ್ಕೆ ಕಡಲೆ ಹಿಟ್ಟು ಮಾತ್ರ ಹಾಕೋಬೇಕು. ಅದಕ್ಕೇನು ಇರಲ್ಲ, ಚಿಕನ್ ಇರಲ್ಲ. ಚಿಕನ್ ಇಲ್ಲ ಸರ್ ಇದಕ್ಕೆ. Okay. ಇದು ವೆಜ್ ತಿನ್ನೋರು ಬರೀ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. Okay. ನಾನ್ ವೆಜ್ ತಿನ್ನೋರು Chicken ಚಿಕನ್ mix ಮತ್ತೆ ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೋಬೇಕು. ಓಕೆ ಓಕೆ ಓಕೆ. ನಿಮ್ಮರೆಲ್ಲ ಫೋನ್ ಮಾಡಿದ್ರಾ? ಹಾ ಎಸ್ ಸರ್. ಎಲ್ಲ ಶಕ್ತಿ ವರ್ಧಕಗಳು ಕೊಟ್ರಾ? ಹೆದರ್ಕೋಬೇಡ, ಅವ್ರು ಏನ್ ಕೇಳಿದ್ರು ಹೇಳು, ಭಯ ಬೀಳ್ಬೇಡ ಎಲ್ಲ ಹೇಳಿದ್ರಾ? ಸರ್ ಫಸ್ಟ್ ನಾನು ಸ್ವಲ್ಪ ನೀವು ಭಯ ಅನ್ಕೊಂಡ್ಬಿಟ್ಟವ್ರು ನಿಮ್ಮ ಮನೆಯವರು? ನನಗೆ ಆಕ್ಚುಲಿ ಭಯ ಆಗ್ತಿರ್ಲಿಲ್ಲ. ಎಲ್ಲ ಕಾಲ್ ಮಾಡ್ಬಿಟ್ಟು ಅಯ್ಯೋ ಭಯ ಮಾಡ್ಕೋಬೇಡ ಅಂದ್ಮೇಲೆ ನೋಡ್ರಿ, ನೀವೆಲ್ಲ ಬಂದಿದ್ದು ನಾವು ಭಯ ಬೀಳ್ಬೇಕು? ಉಲ್ಟಾ ಕೇಸು. ಅಂದ್ರೆ ಇವಾಗ ಲಟ್ಟಿಸ್ತೀರಾ ಅದನ್ನ? ಒಳಗಡೆ ಇಟ್ಟು ಇದು ಹೂರ್ಣ, ಇದು ಇದು ಹೂರಣ. ಇದ್ರ ಮೇಲೆ ಪೂರಿ ತರ ಮಾಡಿ, ಒಬ್ಬಟ್ಟು ತರ ಮಾಡಿ ಲಟ್ಟಿಸ್ತೀರಾ? ಹಾ, ಲಟ್ಟಿಸಿ. ಎಸ್ ಎಸ್. ಉಂಡೆಗಳು ಮಾಡಿ ಇಟ್ಕೊಂಬಿಡಿ, ಆಮೇಲೆ ಒಟ್ಟಿಗೆ ಸೇರಿ ಲಟ್ಟಿಸಿರಂತೆ. ಉಂಡೆಗಳು ಮಾಡ್ಕೊಂಬಿಡಿ. ತೊಳಿ, ಇಲ್ಲಿ ಹಾಕೊಳ್ಳಿ. ಕೈಮಾ ಉಂಡೆ ತರ ಇದೆ, ಹಿಂಗೆ ತಿಂದ್ರೆ ಕೈಮಾ ಉಂಡೆ. ಇದನ್ನ ಬೇಕಾದ್ರೆ ಎಣ್ಣೆಲಿ ಕರ್ದ್ಬಿಟ್ಟು ತಿನ್ಬೋದು ಅಲ್ವಾ? ಓಕೆ. ನಾನ್ ವೆಜ್ ಉಂಡೆಗೆಲ್ಲ ಸೈಡ್ ಇಟ್ಕೊಳ್ಳಿ, ಈ ಕಡೆ ವೆಜ್ ಉಂಡೆ ಈ ಕಡೆ ಈ ಇಟ್ಕೊಳ್ಳಿ. ಕಡೆ ವೆಜ್ ಇಟ್ಕೊ. ಓಕೆ. ಎರಡು ಉಂಡೆ ಸೇಮು, ಆದ್ರೆ ಅದ್ರೊಳಗೆ ಚಿಕನ್ ಇರುತ್ತೆ, ಇದ್ರೊಳಗೆ ಚಿಕನ್ ಇಲ್ಲ. ಎಲ್ಲ ಸೇಮ್. ವೆಜ್ ಅವರಿಗೆ ನಾನ್ ವೆಜ್ ಅವರಿಗೆ ಇಬ್ಬರಿಗೂ ಯೂಸ್ ಆಗ್ಲಿ ಅಂತ. ಎಸ್ ಮೇಡಮ್. ಸಾಕು ಬಿಡಿ, 3 ಸಾಕು. ಸರ್ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡ್ಬಿಟ್ಟು Okay. ಹೂರ್ಣ ಏನ್ ರೆಡಿ ಮಾಡ್ಕೊಂಡಿರ್ತೀವೋ. ಓಕೆ. ಓಹೋ ಹೋ. ಓಕೆ ಓಕೆ ಓಕೆ. ಸರ್ ಫಸ್ಟ್ ನಿಮಗೆ ನಾನ್ ವೆಜ್ ಇಷ್ಟ ಅಲ್ಲ, ನಾನ್ ವೆಜ್ ಟ್ರೈ ಮಾಡ್ತೀನಿ. ತಪ್ಪು ಕಲ್ಪನೆ, ನಂಗೆ ವೆಜ್ಜೇ ಇಷ್ಟ. ಸರ್ ನನಗೆ ಯಾರು ಗೊತ್ತು ನಂಬಲ್ಲ ನೋಡಿ. ಸರ್, ನಾವು ಡೈಲಿ ಟಿವಿ ನೋಡ್ತೀವಿ ಶನಿವಾರ ಭಾನುವಾರ ಬಿಟ್ಟು. ಸ್ವಲ್ಪ ಇದಕ್ಕೆ ಕೆಳಗಡೆ ಹಚ್ಕೊಬೇಕು. ಎಸ್. ಸ್ವಲ್ಪ ಅಂಟ್ಬಾರ್ದು ಅಂತ ಎಣ್ಣೆ ಹಾಕೋಬೇಕು. ಎಸ್ ಮೇಡಮ್. ಓಹೋ ಹೋ. ಓಕೆ. ಇದು ಕರಿತೀರಾ? ಇಷ್ಟು ದೊಡ್ಡದು ಮಾಡಿ ಕರಿತೀರಾ? ಹಾ ಸರ್. ಇದು ಕಟ್ ಮಾಡ್ತೀರಾ? ಹಾ ಎಸ್ ಸರ್, ಕಟ್ ಮಾಡ್ತೀನಿ. ಓಹ್, ಹಂಗೇಳಿ. ಮತ್ತೆ ತೆಳ್ಳಗಾಗುತ್ತೆ ಅಷ್ಟೊಂದು? ಕಿತ್ತೋಗಲ್ವಾ? ತೆಳ್ಳಗ್ ಬೇಕಾದ್ರೆ ತೆಳ್ಳಗ್ ಮಾಡ್ಕೋಬಹುದು ಸರ್, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬಹುದು. ಆಕ್ಚುಲಿ ಇದಕ್ಕೆ ಸಾಟಾಲ ನೋಡಿ ಅಂತಾನೂ ಅಂತಾರೆ ಮರಾಠಿಯಲ್ಲಿ ಸರ್, ಕನ್ನಡದಲ್ಲಿ ಗೊತ್ತಿಲ್ಲ ಏನಂತಾರೆ. ಓಕೆ ಸರ್ ಇದು ನೆಕ್ಸ್ಟು ನಮಗೆ ಯಾವ ಶೇಪ್ ಬೇಕೋ ಅದನ್ನ ಕಟ್ ಮಾಡ್ಕೋಬಹುದು. ಓಹೋ ಹೋ, ಹಿಂಗ? ಹಾ ಬಿಡಿ. ಕಾದಿದೆ. ಬೇಜಾನ್ ಕಾದಿದೆ ಬಿಡಿ, ನೀವು ಗೊತ್ತಾಗುತ್ತೆ ಆಮೇಲೆ. ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಕರ್ಕೋಬೇಕು ಸರ್, ಯಾಕೆಂದ್ರೆ ರೋಸ್ಟ್ ಆಗುತ್ತೆ ಚೆನ್ನಾಗಿ. ಓಕೆ. 2-3 ದಿನ ಇಟ್ರು ತಿನ್ಬೋದಾ? ಹಾ ಕ್ರಿಸ್ಪಿ ಆಗೇ ಇರುತ್ತೆ. ಹೊಸದೂರ, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲ? ಹಾ ಎಸ್ ಸರ್. ಇದು ಯಾವ್ದಪ್ಪ ಇದು ಹೊಸದು? ಟೇಸ್ಟ್ ನೋಡಿ ಸರ್, ಗೊತ್ತಾಗುತ್ತೆ. ಇದೇನ್ ಹಂಗೆ ತಿನ್ನದ? ನೆಂಚ್ಕೊಳ್ಳೋದೆಲ್ಲ ಏನಿಲ್ಲ? ಸರ್ ಇದ್ರೊಳಗೆ ತುಂಬಾ ಸ್ಪೈಸಿ ಇರುತ್ತೆ, ಉಪ್ಪು Okay. ಹುಳಿ ಖಾರ, ಮತ್ತೆ ಎಕ್ಸ್ಟ್ರಾ ನಾವೇನಾದ್ರೂ ಬೇಕಂದ್ರೆ ಪುದೀನ ಚಟ್ನಿ ಮಾಡ್ಕೋಬಹುದು. ಓಕೆ. ಬಟ್ ಇದ್ರೊಳಗೆ ಎಲ್ಲ ಇದು ಇರೋದ್ರಿಂದ ಗರ್ಗರಿ ಆಗಬೇಕಾ, ಮೆತ್ತಗಿರ್ಬೇಕಾ? ಮೆತ್ತಗೆ ಇಷ್ಟಪಡೋರು ಬೇಕಾದ್ರೆ ಮೆತ್ತಗ್ ಮಾಡ್ಕೋಬಹುದು. ನೆಕ್ಸ್ಟ್ ದಿನ ತಿನ್ನಕ್ಕೆ ಮೆತ್ತಗಾದ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ದಿನ ತಿನ್ಬೇಕಂದ್ರೆ ಸ್ವಲ್ಪ ಗರಿ ಗರಿ ಮಾಡ್ಕೊಂಡೇ ತಿನ್ಬೇಕು. ಇದು ಆಕ್ಚುಲಿ ನೆಕ್ಸ್ಟ್ ದಿನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಯಾವಾಗ ಎತ್ತಬೇಕು ಅಂತ ಹೇಳಿ, ಅವಾಗ ಎತ್ತೋಣ. ಒಂದು ಮೀಡಿಯಂ ಫ್ಲೇಮಲ್ಲಿ. ಇನ್ನೊಂದು ಚೂರು ಇದು ಆಗ್ತಾ ಬಂದಿದೆ ಸರ್. ಇದಾಗಿದೆಯಲ್ಲ? ಹಾಂ ಆಯ್ತು. ಹಾಂ, ಗಟ್ಟಿ ಬಂದಿದೆ. ಹಾಂ ಆಗಿದೆ ಸರ್. ಓಕೆ. ಎಷ್ಟು ಕೆಲಸ ರೀ? ನಾನು ಅನ್ಕೊಂಡೆ ಏನೋ ಬೇರೆ ಥರ ಮಾಡ್ತೀರಂತ. ನೀವು ನೋಡಿದ್ರೆ ಎಣ್ಣೆಲೆ ಕರೆದ್ಬಿಟ್ರಲ್ರಿ. ಎಣ್ಣೆಲಿ ಕರೆದ್ರೇನೆ ಸರ್ ಚೆನ್ನಾಗಿದೆ. ಬೇಕಾದ್ರೆ ಹೋಳಿಗೆ ಹೇಗೆ ಲಟ್ಟಿಸ್ಕೊಳ್ತೀವೋ ಈಗ ವೆಜ್ ಮಾಡಿ ತೋರಿಸ್ತಾ ಇದ್ದೀನಿ ಸರ್. ಬೇಡ ಬೇಡ, ನಾನ್ ವೆಜ್ಜೇ ಮಾಡಿ ಇನ್ನೂ ಸ್ವಲ್ಪ. ಇದು ಸಾಕಲ್ಲ? ಹಾಂ ಸಾಕು ಸರ್.
ಬೇಕಂದ್ರೆ ತುಂಬಾ ಕ್ರಿಸ್ಪಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬಹುದು. Okay. ಬಟ್ ಇಷ್ಟಿದ್ರೆ ಇನ್ನೂ ಚೆನ್ನಾಗಿ. ಕೈಮಾ ಪುರಿ, ಚಿಕನ್ ಕೈಮಾ ಪುರಿ. ನಾವು ಇನ್ನೂ ಸಣ್ಣದ ಪೀಸ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. Okay. ಬಟ್ ಇಷ್ಟಿದ್ರೆ ಚೆನ್ನಾಗಿ. ಓಕೆ. ಮಟನ್ ಇಷ್ಟಪಡೋರು ಮಟನ್ನು ಹಾಕೋಬಹುದು ಸರ್. ಇದಕ್ಕೆ? ಹಾ, ಚಿಕನ್ ಆದ್ರೆ ಬೇಗ ಆಗ್ಬಿಡುತ್ತೆ, ಈಸಿ ಮೆಥಡ್ ಅಂತ. ಓಕೆ ಮೇಡಮ್. ಇದು ಇಟ್ಕೊಂಡು ತಿನ್ಬೋದಾ? ಹಾ, ಇಟ್ಕೋಬಹುದು ಸರ್. ಏನೇನು ಐಡಿಯಾಗಳು ಮಾಡಿದಿರಿ ನೀವು ರೀ? ಎಣ್ಣೆಲಿ ಕರ್ದಿರೋದ್ರಿಂದ ಇರುತ್ತೆ ಸರ್ ಅದು. ಚಿಕನ್ ಎಗ್ಮೆ ಮಾಡಿದ್ದಾರೆ, ವೆಜ್ ಎಗ್ಮೆ ಮಾಡಿ ತೋರಿಸ್ರಿ. ಏನು ಗೊತ್ತಾಗಲ್ಲ, ಎರಡು ಪಕ್ಕ ಇಟ್ರು ಗೊತ್ತಾಗಲ್ಲ, ಜೊತೆಗೆ ತಿನ್ನಕ್ ಕೊಟ್ರು ಗೊತ್ತಾಗಲ್ಲ. ಸ್ವಲ್ಪ ತಿನ್ಬೇಕಾದ್ರೆ ಸ್ವಲ್ಪ ಚೇಂಜ್ ಇರುತ್ತೆ ಸರ್. ಹೌದೇನ್ರಿ? ಎಸ್ ಸರ್. ಹಂಗಾರೆ ಅದು ಒಂದೇ ಒಂದು ಮಾಡ್ರಿ. ಸೇಮ್ ಹೇಗ್ ಮಾಡ್ಕೊಳ್ತೀವೋ ಅದು ಇದು ಅದೇ ಹಾಗೆ ಥರನಾ? ಮಾಡ್ಬೇಕು. ಸೇಮ್ ಅಲ್ಲ? ಆಯ್ತು, ನಾನ್ ವೆಜ್ ಎಲ್ಲ ಮುಗೀತು, ವೆಜ್ ಒಂದು ಹೊಚ್ಕೊಂಬಿಡಿ. ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಸರ್. ಓಕೆ. ಅಂದ್ರೆ ಇದು ಹೆಚ್ಚು ಕಡಿಮೆ ಒಂದು 15 ದಿನ ಇಟ್ಕೊಂಡು ತಿನ್ಬೋದು. ಸರ್ 1 ವೀಕ್ ಇಟ್ಕೋಬಹುದು. 1 ವೀಕ್ ಇಟ್ಕೋಬೋದಾ? ವೆರಿ ಗುಡ್. ನಮ್ಮ ಅತ್ತೆ ಮನೆ ಸೈಡ್ ಬೇರೆ ತರ ಇದೆ, ಸೇಮ್ ಟೇಸ್ಟೇ ಬರುತ್ತೆ ಸರ್. ಬಟ್ ಅವ್ರು ಲಟ್ಸಲ್ಲ ಅದನ್ನ, ಜಸ್ಟ್ ಇದನ್ನ ಒಡೆ ತರ ಮಾಡ್ಬಿಟ್ಟು ಕರೀತಾರೆ ಸರ್. ದಸರಾ ಹಬ್ಬದ ಟೈಮಲ್ಲಿ ಮಾಡ್ತಾರೆ. ಹಾಗೆ ಒಡೆ ತರ ಹಾಕಿ ನೋಡೋಣ ಹೆಂಗ್ ಬರುತ್ತೆ ನೋಡೋಣ. Veg ನಾನ್ non ವೆಜ್ veg. ಹಾಕಿ. ವೆಜ್ ಒಡೆ ಸರ್ ಇದು ಜಸ್ಟ್ ಈಗ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನೀವು ಎಣ್ಣೆಲಿ ಬಿಟ್ಬಿಡೋದಾ? ಹಾ ಅಷ್ಟೇ ಸರ್. ಈಸಿ ಮೆಥಡ್ ಅವ್ರದ್ದು. ಹಾ, ತುಂಬಾ ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅವ್ರದ್ದು. ಇದಕ್ಕೆ ಚಿಕನ್ ಆ್ಯಡ್ ಮಾಡಲ್ಲ, ವೆಜ್. ಇದು ದಸರಾ ಹಬ್ಬದ ಟೈಮಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ ಸರ್. ಇದರಲ್ಲಿ ಸ್ವೀಟ್ ಮಾಡ್ತಾರೆ, ಮತ್ತೆ ಇದರಲ್ಲಿ ಖಾರನೂ ಮಾಡ್ತಾರೆ. ಕಲರೇ ಬಂದಿಲ್ಲ ನೋಡ್ದಾ? ಚಿಕನ್ ಹಾಕಿಲ್ಲ ಅಂದ್ರೆ ಬರುತ್ತೆ ಸರ್, ಇದು ಡೀಪ್ ಫ್ರೈ ಆಗಬೇಕು. ಎಲ್ರಿ ಡೀಪ್ ಫ್ರೈ ಆಗ್ಬೇಕು ನೋಡ್ರಿ. ನಿಮಗೆ ಚಿಕನ್ ಮಟನ್ ಇಷ್ಟ ಅಲ್ಲ ಸರ್, ಅದಕ್ಕೆ ಅದು ಬೇಗ ಕಲರ್ ಬಂದಿದೆ. ಹಂಗಂತೀರಾ? ಹಾ, ಎಸ್ ಸರ್. ಓಹೋ. ಇದು ವೆಜ್ಜು, ಇದು ವೆಜ್, ಇದು ನಾನ್ ವೆಜ್ ಎಡ್ಮೆ. ಎಡ್ಮೆ. ಓಕೆ, ವೆಜ್ ಎಡ್ಮೆ, ನಾನ್ ವೆಜ್ ಎಡ್ಮೆ ಎರಡನ್ನು ಕೊಟ್ಟಿದ್ದಾರೆ. ಕೊಡಿ ಮೇಡಮ್. ತಗೊಳ್ಳಿ ಸರ್. ಶ್ವೇತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ವೆಜ್ ಇಂದು ನಾನ್ ವೆಜ್ ಇಂದು ಒಂದು ವಿಶೇಷವಾದಂಥ ಮರಾಠಿ ಶೈಲಿಯ ಅಡಿಗೆನ ಮಾಡಿ ಕೊಟ್ಟಿದ್ದಾರೆ. ಇವರು ಮೂಲತಃ ಹೊಸದುರ್ಗದವರು. ಇದು ನಾನ್ ವೆಜ್ ಮಾಡ್ಕೊಂಡು ಒಂದು ವಾರ ಇಟ್ಕೊಂಡು ತಿನ್ಕೋಬೋದು, ಇದನ್ನು ಒಂದು ವಾರ ಇಟ್ಕೊಂಡು ತಿನ್ಕೋಬೋದು. ಇದು ಯಾವ ರೀತಿ ಮಾಡಿದರೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಶ್ವೇತಾ ಅವರು ಮಾಡಿದಂಥ ಎಡ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚಿಕನ್ ಎಡ್ಮೆ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ಅರಿಶಿನ, ನೀರು, ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಂಡು ಕಣಕ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಏಲಕ್ಕಿ, ಕಾಳುಮೆಣಸು, ಲವಂಗ, ಮೊಗ್ಗು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅರಿಶಿನ, ಧನಿಯಾ ಪುಡಿ, ಉಪ್ಪು ಸೇರಿಸಿ ರುಬ್ಬಿಕೊಳ್ಳಿ. ಇದನ್ನು 2 ಬೌಲ್ಗೆ ಹಾಕಿ. ಮಿಕ್ಸಿ ಜಾರ್ಗೆ ಚಿಕನ್ ಕೈಮಾ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಜೊತೆಗೆ ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಸಿ ಉಂಡೆ ತಯಾರಿಸಿಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ ಇದ್ದ ಮಸಾಲಕ್ಕೆ ಕಡಲೆ ಹಿಟ್ಟು ಹಾಕಿ ಕಲಸಿ ಉಂಡೆ ಮಾಡಿಕೊಳ್ಳಿ. ತಯಾರಿಸಿಕೊಂಡ ಕಣಕದ ಮಧ್ಯೆ ತಯಾರಿಸಿಕೊಂಡ ಚಿಕನ್ ಕೈಮಾ ಉಂಡೆ ಇಟ್ಟು ಲಟ್ಟಿಸಿ ಮಧ್ಯದಲ್ಲಿ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಇದೇ ರೀತಿ ಕಣಕದ ಮಧ್ಯೆ ವೆಜ್ ಮಸಾಲಾ ಉಂಡೆ ಇಟ್ಟು ಲಟ್ಟಿಸಿ ಕಟ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ವೆಜ್ ಎಡ್ಮೆ ಹಾಗೂ ಚಿಕನ್ ಎಡ್ಮೆ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಡ್ಮೆನ ಮಾಡಿದ್ದಾರೆ. ವೆಜ್ ಎಡ್ಮೆ, ನಾನ್ ವೆಜ್ ಎಡ್ಮೆ, ಜೊತೆಗೆ ಅವ್ರ ಅತ್ತೆ ಮನೆ ಎಡ್ಮೆ 3 ಮಾಡಿಕೊಟ್ಟಿದ್ದಾರೆ. ಇದು ಫಸ್ಟ್ ವೆಜ್ ನೋಡ್ಬೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ಟೇಸ್ಟ್ ಮಾಡ್ಬೋದೇನ್ರಿ? ಹಾ, ಮಾಡಿ ಸರ್. ತುಂಬಾ ಸ್ಪೈಸಿ ಆಗಿರೋದ್ರಿಂದ ಚಟ್ನಿ ಅವಶ್ಯಕತೆ ಇರುತ್ತೆ. ಬೇಕಾದ್ರೆ ಟೊಮೊಟೊ ಸಾಸ್ ಏನು ಬೇಡ, ಹಂಗೆ ತಿನ್ಬೋದು. ಇದು ವೆಜ್ ಆಯ್ತು. ಹಾ, ಎಲ್ಲ ಒಂದೇ ಥರ ಇದೆಯಲ್ರಿ? ಹಾ ಸರ್. ಸ್ವಲ್ಪ ಚಿಕನ್ ಫ್ಲೇವರ್ ತಿನ್ನೋರಿಗೆ ಚಿಕನ್ ಹುಡ್ಕೋಬೇಕು ಇಲ್ರಿ ಅಂತ. ಹಾ, ಪೇಸ್ಟ್ ಮಾಡಿರೋದ್ರಿಂದ ಗೊತ್ತಾಗಲ್ಲ ಸರ್, ಅದು ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಆ ಮರಾಠಿ ಮಸಾಲಾದು ಘಮ ಥ್ಯಾಂಕ್ ಯು ಸರ್. ಬರ್ತದೆ. ಇಷ್ಟ ಆಯ್ತಾ ಸರ್? ಅದು ಸಾರ್ಥಕ ಆಯ್ತು ಬಿಡಿ ಸರ್ ಮಾಡಿದ್ದು. ನಿಮ್ಮ ಮನೆಯವರೆಲ್ಲ ಹೇಳಿ, ಅವರೇನು ಹೆದರ್ಸಿಲ್ಲ. ಈ ಎಡ್ಮೆ ನಿಮ್ಮ ಅತ್ತೆ ಮನೆದಾ? ಸರ್ ಅದು ಚಿಕನ್ ಮಿಕ್ಸ್ ಮಾಡಲ್ಲ, ಬಟ್ ನಾನು ಅದಕ್ಕೆ ಚಿಕನ್ ಹಾಕಿದ್ದೀನಿ ಸರ್.
ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಖಾರ ವೆಜ್ ಪೂರಿ, ಇದು ಖಾರ ನಾನ್ ವೆಜ್ ಪೂರಿ ಅಷ್ಟೇ. ವೆರಿ ಸಿಂಪಲ್. ಎಡ್ಮೆ ಪಡ್ಮೆ ಏನಾರ ಅನ್ಕೊಳ್ಳಿ, ನಾನು ಹೇಳಿದ್ದೀನಲ್ಲ ಅದೇ ಮೆಥಡು. ಚೆನ್ನಾಗಿದೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮನೆ ಯಾರು ಇದ್ದೀರಿ? ನಾನು ನಮ್ಮ ಮನೆಯವರು. ನಿಮ್ಮ ತಮ್ಮ. ಸರ್ 3 ಜನಕ್ಕೆ ಈ ರವಿ ಮಸಾಲದವರು ಒಂದು ಪುಡಿಗಳು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ಗೋಸ್ಕರ ಈ ಕುಕ್ಕೀಸು. ಥ್ಯಾಂಕ್ ಯು ಸರ್. ಜೊತೆಗೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ರಿಷಿಕೇಶ್ ಭೃಂಗ ಏರ್ ಆಯಿಲ್. ಹೆಂಗಿರೋ ಬ್ಯೂಟಿಷಿಯನ್ ನೀವು, ಕೂದಲು ಬೀಳ್ತಾ ಇದೆ ನಿಮ್ಗೂ. ಮೊದಲು ಬೀಳ್ತಾ ಇರ್ಲಿಲ್ಲ, ಬೆಂಗಳೂರು ಮೇಲೆ ಬೀಳಕ್ ಶುರು ಆಯ್ತಾ? ಸ್ವಲ್ಪ ಸರ್. ನಮಗ್ ಗೊತ್ತ್ರಿ ಏನೇನ್ ಹೇಳ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರು ಅಂತ ಬೇಕಾದಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ಯಾಕಂದ್ರೆ ಊರಿಂದ ಬಂದಿರೋ ಕೇಳೋಗಿಲ್ಲ, ನಮ್ಮೂರು ಚೆನ್ನಾಗಿ ಬೆಳೀತಾ ಇದ್ದು ಕೂದಲು, ಬೆಂಗಳೂರು ಬಂದ್ರೆ ಬೀಳಕ್ ಶುರು ಆಗ್ಬಿಟ್ಟಿದೆ ಅಂತ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ ಸರ್. ಈ ಆಯಿಲ್ ಹಾಕೊಳ್ಳಿ. ಸರಿ ಸರ್. ಮುಳಿಯಾ ಕೇಶವಡ ಅಂಡ್ ಸನ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಬಹುಮಾನ ಕೊಡ್ತಾ ಇದ್ದಾರೆ. ಇದು 1000 ರೂಪಾಯಿ ಗಿಫ್ಟ್ ವೋಚರು, Thank you, ಜೊತೆಗೆ sir. ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. ಇದಲ್ಲದೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಸಿಹಿ ತಿಂಡಿಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಒಗಂಡಬಿ ಶ್ರೀನಿಧಿ ಕಮ್ಯುನಿಕೇಶನ್ ಅವರು ಒಗಂಡಬಿಯ ಪಾರ್ಟ್ 3 ರೆಸಿಪಿ ಪುಸ್ತಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ಕೋಬೇಕು, ಹಬ್ಬದಕ್ಕೆ ಏನೇನು ಪ್ಯಾಕೇಜ್ ಇಟ್ಕೋಬೇಕು ಅಂತ ಪೂರ್ತಿಯಾದಂಥ ಡೀಟೇಲ್ ಇದರೊಳಗಿದೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರೂಜಿ. ಏನ್ ಮಾಡ್ತಾ ಇದ್ದಾರೆ ಗುರುಜಿ ಇವತ್ತು? ಸಿಹಿಗೆಣಸಲ್ಲಿ ಕಟ್ಲೆಟ್ ಮಾಡಿ. ಓಕೆ, ಕಟ್ಲೆಟ್ ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳ್ಬಿಡಿ ಗುರುಜಿ. ಸಿಹಿ ಗೆಣಸಿನ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಗೆಣಸು, ಓಟ್ಸ್, ಆಮ್ಚೂರ್ ಪುಡಿ, ಆರಿಗ್ಯಾನೋ, ಅಕ್ಕಿ ಹಿಟ್ಟು, ಹಸಿ ಮೆಣಸಿನಕಾಯಿ ಖಾರ, ಈರುಳ್ಳಿ, ಕೆಂಪು ಮೆಣಸಿನ ಚಟ್ನಿ, ಡ್ರೈ ಫ್ರೂಟ್ಸ್, ಉಪ್ಪು. ಸಿಹಿ ಗೆಣಸನ್ನ ಬೇಯಿಸ್ಕೊಂಡು ತಂದಿರುವಂಥ ಸಿಹಿ ಗೆಣಸು ಹಾಕಿ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಓಕೆ. ಒಂದು ಅರ್ಧ ಸ್ಪೂನಷ್ಟು ಓಟ್ಸ್ ಹಾಕೋಣ. ಓಕೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಣ. ಓಕೆ ಗುರುಜಿ. ಸ್ವಲ್ಪ ಒರಿಗಾನೋ. ಆರಿಗನೋ. ಓಕೆ. ಆರಿಗನೋ ಸಿಕ್ಕಿಲ್ಲ, ಏನು ಹಾಕೋಬೇಕು ಅಂದ್ರೆ ಸ್ವಲ್ಪ ಮೆಣಸಿನ ಪುಡಿ ಕುಟ್ಟು ಹಾಕೊಂಬಿಡಿ. ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕೊಂಡ್ರೆ ಅದೇ ಬರುತ್ತೆ. ಯಾಕಂದರೆ ಆರಿಗನೋ ಎಲ್ಲ ಕಡೆ ಸಿಕ್ಕಲ್ಲ. ಬೇರೆ ಬೇರೆ ಕಡೆಯವ್ರು ಏನು ಮಾಡಬೇಕು, ಆರಿಗನೋ ಎಲ್ಲಿ ಸಿಗಬೇಕು ಅಂದರೆ ಏನು ಹುಡ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಾಳು ಮೆಣಸನ್ನು ಜಜ್ಜಿ ಹಾಕ್ಕೊಂಡ್ರು ಹೆಚ್ಚು ಕಡಿಮೆ ನಿಮಗೆ ಖಾರ ಸ್ವಲ್ಪ ರುಚಿನೂ ಕೂಡ ಕೊಡುತ್ತೆ. ಆಮ್ಚೂರ್. ಆಮ್ಚೂರ್ ಅಂದರೆ ಅದು ಮಾವಿನ ಕಾಯನ್ನು ಒಣಗಿಸಿ ಮಾಡಿರ್ತಕ್ಕಂಥ ಪುಡಿ. ಸ್ವಲ್ಪ ಉಪ್ಪು ಚೆನ್ನಾಗಿ ಮ್ಯಾಶ್ ಮಾಡೋಣ. ಓ, ಫಸ್ಟ್ ಕ್ಲಾಸ್ ಆಗ್ಬಿಡುತ್ತೆ, ಒಂದೇ ಸರಿಗೆ ಆಗ್ಬಿಡುತ್ತೆ. ಸಿಹಿ ಗೆಣಸಲ್ಲಿ ನಾವೊಂದು ಕಟ್ಲೆಟನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಫ್ರೈಗೆ ಸ್ವಲ್ಪ ಬೆಣ್ಣೆ, ಏನು ಪನ್ನೀರು ಗಿನ್ನೀರು ಏನು ಯೂಸ್ ಮಾಡ್ತಾ ಇಲ್ಲ. ಆದರೂ ಕೂಡ ಒಂದು ಅದ್ಭುತವಾಗಿರುವಂಥ ಗೆಣಸಿನ ಕಟ್ಲೆಟನ್ನು ಮಾಡಬಹುದು ಅಂತ ಬಾಲಕೃಷ್ಣ ಗುರುಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಪೂರ್ಣ ರೆಡಿ ಆಗೋಯ್ತು. ಸಿಹಿ ಗೆಣಸಲ್ಲಿ ಒಬ್ಬಟ್ಟೆಲ್ಲ ಮಾಡ್ತಾರೆ ಗುರುಜಿ? ಹೌದು, ನಾವು ತೋರಿಸಾಯ್ತು ಅಂತ ಸರ್. ಇಲ್ಲ ಇಲ್ಲ. ಇದು ಮ್ಯಾಶ್ ಮಾಡಿ ಇಟ್ಕೊಂಡು ಆಗಿದೆ. ಓಕೆ ಗುರುಜಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬೋಣ. ಓಕೆ. ಈರುಳ್ಳಿ ಬೇಯಿಸಿರುವಂಥ ಈರುಳ್ಳಿ. ಎಸ್, ಬೇಯಿಸಿರೋ ಈರುಳ್ಳಿ. ಬೇಯಿಸಿರೋದು ಅಂತಂದರೆ ಡ್ರೈ ಫ್ರೈ, ನೀರಲ್ಲಿ ಬೇಯಿಸಿಲ್ಲ, ಡ್ರೈ ಫ್ರೈ. ಓಕೆ 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 ಓಕೆ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕೋಬೋದು. ಓಕೆ ಗುರುಜಿ. ಈ ಚಟ್ನಿ ಅಂತಾನೆ ಕರಿಯೋಣ ಬೇಕಾದ್ರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಕೆಂಪು ಮೆಣಸಿನಕಾಯಿಯ ಚಟ್ನಿ ಒಂದು 3/4 ಸ್ಪೂನ್ ಹಾಕೋಣ. ಓಕೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದೆ ಸ್ವಲ್ಪ ಉಪ್ಪು. ಸೊ ಒಂದು ಉಂಡೆ ಮಾಡ್ಕೊಂಡು ಒಂದು ಸ್ಮಾಲ್ ಹೋಲ್ ಮಾಡ್ಕೊಂಬೋಣ. ಅದರೊಳಗೆ ಡಿಪ್ರೆಷನ್ ಹಳ್ಳ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಈ ಸ್ಟಫಿಂಗ್ ಸ್ವಲ್ಪ ಒಳಗೆ ಇಡೋಣ. ಓಹೋ ಹೋ, ಹಂಗೆ ಮಾಡ್ತಾ ಇದ್ದೀರಾ ಗುರುಜಿ? ಹಾಂ, ಸೂಪರ್ ಕಟ್ಲೆಟ್ ಇದು. ರೌಂಡ್ ಮಾಡ್ಕೊಂಡು ತಟ್ಬಿಡೋದು ಅಲ್ವಾ ಗುರುಜಿ? ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ಆದರೂ ಕೂಡ ಕಟ್ಲೆಟನ್ನು ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂಥರ ಇದು ಕಚೋರಿ ಥರನೇ ಬರುತ್ತೆ ಅಲ್ವಾ ಗುರುಜಿ? ಎಸ್. ಯಾಕಂದ್ರೆ ಆಲ್ರೆಡಿ ಗೆಣಸನ್ನ ಬೇಯಿಸ್ಬಿಟ್ಟಿರೋದ್ರಿಂದ ಇವೇನು ಜಾಸ್ತಿ ಈರುಳ್ಳಿ ಬೇಯಿಸ್ಬೇಕಾಗಿಲ್ಲ. ಒಳಗಡೆ ಹಾಕಿರೋ ಸ್ಟಫಿಂಗ್ ಕೂಡ ಬೇಯಿಸ್ಬಿಟ್ಟಿದೀವಿ. ಅಂದ್ರೆ ಈರುಳ್ಳಿನೂ ಸಹ ಎಣ್ಣೆ ಫ್ರೈ ಮಾಡಿಬಿಟ್ಟಿದೀವಿ ಹೆಂಚಿನ ಮೇಲೆ ಹಾಕಿ.
ಅದೇ ಸ್ವಲ್ಪ ಮೇಲ್ಗಡೆ ಕಲರ್ ಬಂದರೆ ಸಾಕು. ಓಹೋ ನೋಡಿ ಗುರುಜಿ, ಅವಾಗಲೇ ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆಗಬೇಕಲ್ಲ ಗುರುಜಿ, ಈ ಥರ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತ ಬರುತ್ತೆ. ಓಕೆ. ನಾವು ಎಣ್ಣೆ ಹಾಕಿದ್ರೆ ಗೋಲ್ಡನ್ ಬ್ರೌನ್ ಬರುತ್ತೆ ಗುರುಜಿ, ಕಪ್ಪಾಗ್ಬಿಡುತ್ತೆ. ಎಣ್ಣೆ ಹಾಕಿದ್ರೆ ಗೋಲ್ಡನ್ ಬ್ರೌನ್ ಬರುತ್ತೆ. ಇಲ್ಲ ಲೋ ಹೀಟಲ್ಲಿ, ಲೋ ಫ್ಲೇಮಲ್ಲಿ ಮಾಡ್ತೀವಿ. ಓಕೆ. ಬರುತ್ತೆ ತುಂಬ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿ. ಓಕೆ ಓಕೆ ಓಕೆ. ಆ್ಯಂಡ್ ಆಲ್ಸೋ ಇದಕ್ಕೆ ನಾವು ಏರ್ ಫ್ರೈ ಯೂಸ್ ಮಾಡ್ಬಿಡ್ತೀವಿ. ಓಕೆ, ಒಳ್ಳೆ ಕಲರ್ ಬಂದಿದೆ. ಓಕೆ. ಸಿಹಿ ಗೆಣಸಿನ ಕಟ್ಲೆಟ್. ಸಿಹಿ ಗೆಣಸಿನ ಕಟ್ಲೆಟನ್ನ ಮಾಡಿ ಬಾಲಕೃಷ್ಣ ಗುರುಜಿಯವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಿಹಿ ಗೆಣಸಿನ ಕಟ್ಲೆಟ್ ಅನ್ನ ಮಾಡ್ಕೊಳ್ಳಿ. ಸಿಹಿ ಗೆಣಸಿನ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಫ್ರೈ ಮಾಡಿದ ಈರುಳ್ಳಿ, ಡ್ರೈ ಫ್ರೂಟ್ಸ್, ಕೆಂಪು ಮೆಣಸಿನ ಚಟ್ನಿ, ಉಪ್ಪು ಹಾಕಿ ಕಲಸಿ ಖಾರ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಸಿಹಿ ಗೆಣಸು, ಅಕ್ಕಿ ಹಿಟ್ಟು, ಓಟ್ಸ್, ಹಸಿಮೆಣಸಿನಕಾಯಿ ಖಾರ, ಆರಿಗ್ಯಾನೋ, ಆಮ್ಚೂರ್ ಪುಡಿ, ಉಪ್ಪು ಹಾಕಿ ಮ್ಯಾಶ್ ಮಾಡಿ ಚೆನ್ನಾಗಿ ಕಲಸಿ ನಾದಿ ಉಂಡೆ ಮಾಡಿಕೊಂಡು ಮಧ್ಯಕ್ಕೆ ತಯಾರಿಸಿಕೊಂಡ ಖಾರ ತುಂಬಿ ಕಟ್ಲೆಟ್ನಂತೆ ತಟ್ಟಿ ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿ. ಈಗ ಸಿಹಿಗೆಣಸಿನ ಕಟ್ಲೆಟ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂತಹ ಒಂದು ಸಿಹಿ ಗೆಣಸಿನ ಕಟ್ಲೆಟ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸ್ಟಫಿಂಗ್ ಎಲ್ಲ ಇದೆ ಒಳಗಡೆ. ಗೆಣಸಿನ ಸಿಹಿ ಅಂಶ, ಒಳಗಡೆ ಇರ್ತಕ್ಕಂಥ ಸ್ಟಫಿಂಗ್ ಅಲ್ಲಿ ಸ್ವಲ್ಪ ಖಾರ ಖಾರ ಜೊತೆಗೆ ಆ ಈರುಳ್ಳಿ ಎಲ್ಲ ಇರೋದು ಒಂದು ಒಳ್ಳೆ ರುಚಿ ಡ್ರೈ ಕೊಟ್ಟಿದೆ. ಫ್ರೂಟ್ಸ್. ಏನೋ ಒಂಥರ ಬೇರೆ ತಿನ್ನಕ್ಕೆ ಬೇರೆ ಬೇರೆ ರೀತಿಯ ರುಚಿಗಳು, ಕಾಂಬಿನೇಷನ್ಗಳು ಅಲ್ವಾ ಗುರುಜಿ? ಓಕೆ. ಜೊತೆಗೆ ನಿಮ್ಮೊಂದು ಪ್ರಶ್ನೆ ಕೇಳಬೇಕಾಗಿದೆ. ಓಕೆ. ತುಂಬ ಸರಿ ಪ್ರಶ್ನೆಗಳನ್ನ ನಾವು ಕೇಳಿದಾಗ ನೀವು ಹೇಳ್ತಾ ಇರ್ತೀರಾ, ನಿಮ್ಮ ಸುತ್ತಲಿನ ಆರ ಅದೇನು ಗೊತ್ತಿಲ್ಲ ನಮಗೆ, ಅದನ್ನು ಸರಿ ಮಾಡ್ಕೋಬೇಕು, ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಇರ್ತೀರಾ. ಏನದು ಆರ ಅಂದರೆ? ಅದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಒಂದ್ಸರಿ ಆ ಫೋಟೋ ಎಲ್ಲ ತೋರಿಸಿದ್ರಿ ನೀವು ನಮ್ಗೆ? ಹೌದು. ಓಕೆ. ಮೊಟ್ಟೆ ಆಕಾರದಲ್ಲಿ ದೇಹದ ಮೇಲೆ ಕೂತಿರುತ್ತದು. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಒಂದು ಎನರ್ಜಿ. ಓಕೆ ಗುರುಜಿ. ಅದನ್ನು ಚೈತನ್ಯ ಶಕ್ತಿ ಅಂತ ಕರಿಬೋದು, ಆರ ಅಂತ ಕರೀತಾರೆ. ಎಲ್ಲ ಮನುಷ್ಯನಿಗೂ ಚೈತನ್ಯದ ಶಕ್ತಿಯ ರೌಂಡ್ ಇರುತ್ತಾ? ಪ್ರತಿ ಬದುಕಿರುವಂತಹ ವಿಷಯಕ್ಕೂ ಇರುತ್ತೆ. ಇನ್ಫ್ಯಾಕ್ಟ್ ಮೊಳಕೆ ಕಾಳಿಗೆ ಎಲ್ಲದಕ್ಕೂ ಇದೆ, ಕಾಳುಗಳಿಗೆ, ಓಕೆ, ಪ್ರತಿಯೊಂದಕ್ಕೂ ಜೀವಶಕ್ತಿ ತುಂಬಿರೋ ಪ್ರತಿಯೊಂದಕ್ಕೂ ಒಂದು ಆರ, ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಓಕೆ ಗುರುಜಿ. ಆ ಎನರ್ಜಿ ಫೀಲ್ಡ್ ಆರೋಗ್ಯವಾಗಿದ್ದಾಗ ಮಾತ್ರ ನಮಗೆ ಆರೋಗ್ಯ ಬರೋದು. ಓಕೆ. ಈಗ ದೇಹಕ್ಕೆ 7 ಚಕ್ರ ಇದೆ. ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರ ತನಕ 7 ಚಕ್ರ ಇರುತ್ತೆ. ಆ 7 ಚಕ್ರ 7 ಸೂಕ್ಷ್ಮ ಶರೀರಗಳು ನಮ್ಮ ಸುತ್ತು, ಏನು 7 ಕೋಳಿ ಮೊಟ್ಟೆ ನಮ್ಮ ಸುತ್ತು ಇರುತ್ತೋ ಆ ತರಹ. ಸೊ ಒಂದೊಂದು ಕೋಳಿ ಮೊಟ್ಟೆ ತರಹದ್ದಕ್ಕೂ ಅದನ್ನ ಒಂದೊಂದು ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಒಂದೊಂದು ಸೂಕ್ಷ್ಮ ಶರೀರಕ್ಕೂ ಒಂದೊಂದು ಆರ್ಗನ್ ಥರ, ಅಂಗಾಂಗ ಥರ ಒಂದೊಂದು ಚಕ್ರ. ಅಂದರೆ ನಮ್ಮ ದೇಹದ ಸುತ್ತು 7 ಸೂಕ್ಷ್ಮ ಶರೀರ, 7 ಚಕ್ರಗಳು ಸರಿಯಾದ ರೀತಿಯಲ್ಲಿ ಇರಬೇಕು. ಇದ್ದರೆ ಆರೋಗ್ಯವಾಗಿರ್ತಾರೆ ಮನುಷ್ಯ. ಹೌದು. ಹಾಗಿದ್ದಾಗ ಮಾತ್ರ ನಾವು ಎಲ್ಲ ರೀತಿಯಲ್ಲಿ ಸರ್ವತೋಮುಖವಾಗಿ ಮೇಲಕ್ಕೆ ಬರೋಕ್ಕೆ ಸಾಧ್ಯ. ಆರೋಗ್ಯನೂ ನಮ್ಮದಾಗಿರುತ್ತೆ, ಸಂತೋಷನೂ ನಮ್ಮದಾಗಿರುತ್ತೆ. ಒಂದು ಮೆಷಿನ್ ಕೆಲಸ ಮಾಡಬೇಕಾದ್ರೆ ಹೇಗೆ ನಮ್ಮ ಸುತ್ತು ಶಾಖ, ಮೆಷಿನಿನ ಸುತ್ತು ಶಾಖ ಉತ್ಪತ್ತಿ ಆಗುತ್ತೋ ಆ ಥರ 7 ಚಕ್ರ 7 ಸೂಕ್ಷ್ಮ ಶರೀರ ಸರಿ ಇರುವಾಗ, ನಾವು ಬದುಕಿರುವಾಗ ನಮ್ಮ ಸುತ್ತಲೂ ಒಂದು ಎನರ್ಜಿ ಫೀಲ್ಡ್ ರೇಡಿಯೇಟ್ ಆಗುತ್ತೆ. ಅದು ಕೋಳಿ ಮೊಟ್ಟೆ ಆಕಾರದಲ್ಲಿರುತ್ತೆ. ಅದನ್ನೇ ಆರ ಅಂತ ಕರಿತೀವಿ. ಅಂದರೆ ನಾವು ಆರೋಗ್ಯದ ಜೊತೆಗೆ ಈ ಆರನ್ನು ನೋಡ್ಕೋಬೇಕಾ? ಆರೋಗ್ಯನ ನೋಡ್ಕೊಂಡಾಗ ಆರ ಬಂದೇ ಬರುತ್ತೆ, ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಹೌದು. ಅದಕ್ಕೇನೆ ಒಳ್ಳೆ ರೀತಿ ಆಹಾರ, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ, ತೃಪ್ತಿಕರವಾದ ಜೀವನ ಇವೆಲ್ಲ ಬಹಳ ಮುಖ್ಯ. ಇವೆಲ್ಲ ಚೆನ್ನಾಗಿದ್ದಾಗ ನಮ್ಮ ಆಹಾರ ಬ್ಯೂಟಿಫುಲ್ ಆಗಿರುತ್ತೆ. ಯಾವ ಬೇರೆ ಕೆಟ್ಟವು ನಮ್ಮನ್ನು ಸೇರೋಕ್ಕಾಗಲ್ಲ. ಶಾಪ, ಕೋಪ, ತಾಪ, ದುರಾಸೆ, ಬೇರೆಯವ್ರದ್ದು ದುರಾಸೆ, ಹೊಟ್ಟೆ ಕಿಚ್ಚು, ಪ್ರೇತಾತ್ಮ ಯಾವುದು ಸೇರೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ನಮ್ಮ ಆತ್ಮ ಮಾತ್ರ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನಮ್ಮ ಆರೋಗ್ಯ, ನಮ್ಮ ಏಳಿಗೆ ನೋಡಬೇಕಾದ್ರೆ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ನಮ್ಮ ಆಹಾರ ಸೇವನೆಯು ಈಕ್ವಲಿ ಇಂಪಾರ್ಟೆಂಟ್. ಇದ್ರ ಜೊತೆ ನಮ್ಮ ಚಕ್ರಗಳನ್ನು ಶುದ್ಧಿ ಮಾಡಿ ಸರಿಯಾಗಿಟ್ಕೊಳ್ಳೋಕ್ಕೆ ಹಿಪ್ನಾಸಿಸ್ನ ಅಂದರೆ ಸಂಮೋಹನವನ್ನು ಮತ್ತು ಸ್ಪರ್ಶ ಚಿಕಿತ್ಸೆ ಅಥವಾ ರೇಖಿಯನ್ನು ನಾವು ಬಳಸ್ತಾ ಬರ್ತೀವಿ. ಹೀಗೆ ನಾವು ಬಳಸ್ತಾ
ನಮ್ಮ ಸಬ್ಕಾನ್ಷಿಯಸ್ ಮನಸ್ಸನ್ನು, ನಮ್ಮ ಚಕ್ರಗಳನ್ನು, ಸೂಕ್ಷ್ಮ ಶರೀರಗಳನ್ನು, ಆತ್ಮವನ್ನು ಎಲ್ಲವನ್ನು ಚೆನ್ನಾಗಿ ಇಟ್ಕೋತೀವಿ. ಆವಾಗ ನಮಗೆ ಆರೋಗ್ಯ ಬರುತ್ತೆ. ಓಕೆ, ವೆರಿ ಸಿಂಪಲ್ ಆಗಿತ್ತು. ಆದರೆ ನಮ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅದು ತಿಳ್ಕೊಂಡಿದ್ದೀವಿ ಹೊಸ ವಿಷಯನ. ಭಾಳ ಸುಲಭವಾಗಿ ಕಲಿಬೋದು. ಇದೇನು ತುಂಬ ಬ್ರಹ್ಮಾಂಡವಾದ ವಿಷಯ ಅಲ್ಲ. ಕೇವಲ 3.5 ದಿವಸದ ವರ್ಕ್ಶಾಪ್ ಇದು. ಕತೆ ಥರ ಕೇಳಿಸ್ಕೊಂಡು ಆವತ್ತಿಂದನೇ ಅವರೂ ಮಾಡ್ಕೋತಾ ಯಾರಿಗೆ ಬೇಕಾದರೂ, ಪ್ರಪಂಚದಲ್ಲಿರೋ ಯಾರನ್ನು ಬೇಕಾದರೂ ಅವರೇ ಗುಣಪಡಿಸ್ತಾ ಬರ್ಬೋದು. ಕೇವಲ 3.5 ದಿವಸ ಸಾಕು. ಕ್ಲಾಸ್ನ ಕಲಿಬೇಕು. ಅದ್ರಲ್ಲಿ ಗುರುದೀಕ್ಷೆನೂ ಇರುತ್ತೆ ಮತ್ತು ತುಂಬ ಥಿಯರಿ ಎಲ್ಲ, ಅಪ್ಲಿಕೇಶನ್ನು ಥಿಯರಿ ಎಲ್ಲ ಹೇಳ್ಕೊಡ್ತೀನಿ. ಕಲ್ತ್ಕೊಂಡು ಯೂಸ್ ಮಾಡ್ತಾ ಬಂದರೆ ಸಾಕು, ಆರೋಗ್ಯ ಅವ್ರದ್ದಾಗಿರುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಸಿಹಿ ಗೆಣಸಿನ ಕಟ್ಲೆಟನ್ನು ಮಾಡಿ ಕೊಟ್ಟಿದ್ದಾರೆ. ಇದನ್ನು ತಿನ್ನಿವರಂತೆ ಮುರುಳಿ ಫಸ್ಟು ಕಾರ್ಯಕ್ರಮ ಮುಗಿಸ್ರಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ವೆರಿ ಸಿಂಪಲ್. ನೀವು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನೀವು ಬಂದು ಇಲ್ಲಿ ಅಡುಗೆ ಮಾಡ್ಬೋದು. ನಿಮ್ಮ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.